ನಮಸ್ಕಾರ. ಮತ್ತೆ 5 ಮಿನಿಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಟಾಪಿಕ್ 10 ಡಿಸ್ಕಷನ್ ಮಾಡೋಣ. ಭಾಳ ಇಂಪಾರ್ಟೆಂಟ್ ಇದು, ಭಾರತ ರತ್ನ ಪ್ರಶಸ್ತಿ. ತಮಗೆಲ್ಲ ಗೊತ್ತಿದೆ, ಬಹಳ ಚರ್ಚೆ ಆಯಿತು 2024ನೇ ಇಸ್ವಿಯಲ್ಲಿ ಭಾರತ ರತ್ನ ಅವಾರ್ಡ್. ಯಾಕಂದರೆ 50ನೇ ಈ ಭಾರತ ರತ್ನ ಪ್ರಶಸ್ತಿಯನ್ನು LK ಅಡ್ವಾಣಿಯವರಿಗೆ ಘೋಷಣೆ ಮಾಡಲಾಯಿತು. ಹಾಗಾಗಿ LK ಅಡ್ವಾಣಿಯವರು ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ಕೂಡ ಮಾಡಿದರು. ಹುಟ್ಟಿದ್ದು ಇವರು 1927ರಲ್ಲಿ ಕರಾಚಿ, ಪ್ರಸ್ತುತ ಕರಾಚಿ ಪಾಕಿಸ್ತಾನದಲ್ಲಿದೆ. BJPಯ ಸಂಸ್ಥಾಪಕ ಸದಸ್ಯರಾಗಿ ಇವರು ಕೆಲಸ ಮಾಡಿದ್ದಾರೆ. 1990ರಲ್ಲಿ ರಾಮರಥ ಯಾತ್ರೆಯನ್ನು ಕೂಡ ಇವರು ಮಾಡಿದರು. 1997ರಲ್ಲಿ ಬಾಬ್ರಿ ಮಸೂದಿ ನೆಲಸಮ ಘಟನೆ ಒಂದು ನೋವಿನ ಘಟನೆ ಅಂಥೇಳಿ ಸ್ವತಃ ಅವರೇ ಒಪ್ಪಿಕೊಂಡಿದ್ರು. ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಇವರನ್ನು ಉಪ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ವಿಷಯವನ್ನು ಇಟ್ಟುಕೊಂಡು 2024ನೇ ಇಸ್ವಿಯಲ್ಲಿ ಮತ್ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ತು ಅಂತೇಳಿ ನೀವು ಡಿಸ್ಕಷನ್ ಮಾಡಬೇಕು. ಕರ್ಪೂರಿ ಠಾಕೂರ್ ಅವರಿಗೆ 2024ರ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿ ದೊರೆಯಿತು. ಅದಾದ ನಂತರ LK ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಿದರು. ತದನಂತರ 3 ಜನರಿಗೆ ಮತ್ತೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಿದರು. MS ಸ್ವಾಮಿನಾಥನ್ ಅವರು ಕೃಷಿ ತಜ್ಞ, PV ನರಸಿಂಹರಾವ್ ಅವರು ಭಾರತದ ಮಾಜಿ ಪ್ರಧಾನಮಂತ್ರಿಗಳು, ಅವರಿಗೂ ಕೂಡ ನೀಡಿದರು. ಜೊತೆಗೆ ಚೌಧರಿ ಚರಣ್ ಸಿಂಗ್ ಅವರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು. 2024ನೇ ಇಸ್ವಿಯಲ್ಲಿ 5 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವ ಮೂಲಕ ಈಗಾಗಲೇ ಹಿಂದೆ ಪ್ರತಿ ವರ್ಷಕ್ಕೆ ಪ್ರತಿ ವರ್ಷ ಅಲ್ಲ, 1 ವರ್ಷಕ್ಕೆ ಹೆಚ್ಚು ಅಂದರೆ 3 ಜನರಿಗೆ ಪ್ರಶಸ್ತಿ ಕೊಡಬೇಕು ಅಂತಕ್ಕಂತಹ ಒಂದು ವಾಡಿಕೆ ಇತ್ತು. ಆ ವಾಡಿಕೆಯನ್ನು 2024ನೇ ಇಸ್ವಿಯಲ್ಲಿ ಮುರಿಯಲಾಯಿತು. 5 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು 2024ರಲ್ಲಿ ಕೊಡಲಾಯಿತು. ಇದು ಮೇನ್ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ಯಾಕಂದರೆ ಈ ಹಿಂದೆ IAS ಪರೀಕ್ಷೆಯಲ್ಲಿ ಒಂದು ಕ್ವಶನ್ ಕೇಳಿದ್ರು. ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಇತ್ತು, ಭಾರತ ರತ್ನ ಪ್ರಶಸ್ತಿಯನ್ನು ವರ್ಷದಲ್ಲಿ 3 ಜನರಿಗೆ ಮ್ಯಾಕ್ಸಿಮಮ್ ಆಗಿ ಕೊಡ್ತಾರೆ ಅಂತಿತ್ತು. ಈಗ ಅದೇ ಪ್ರಶ್ನೆಯನ್ನು ತಿರ್ಸಿ ಕೇಳ್ತಾರೆ. ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ, ಸರ್ಕಾರದ ನಿರ್ಧಾರವೇ ಅಂತಿಮ ಅಂತ ಬರ್ಬೋದು. ಇನ್ಮೇಲೆ 3 ಕೊಡಬೇಕಂತಿತ್ತು, 5 ಕೊಡಬೇಕು ಅಂದರೆ ಯಾರು ಡಿಸೈಡ್ ಮಾಡ್ತಾರೆ? ಸರ್ಕಾರ ಡಿಸೈಡ್ ಮಾಡುತ್ತೆ. ಇಲ್ಲಿಯವರೆಗೆ 2019ರಲ್ಲಿ ಕೊನೆಯದಾಗಿ ನೀಡಿದ್ರು. ಆವಾಗ 3 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಿದರು. ಆವಾಗ ಪ್ರಣಬ್ ಮುಖರ್ಜಿ ಅವರು ಕೊಟ್ಟಿದ್ರು, ಭೂಪೇನ್ ಹಜಾರಿಕಾ ಅವ್ರಿಗೆ ಕೊಟ್ಟಿದ್ರು ಮತ್ತು ನಾನಾಜಿ ದೇಶ್ಮುಖ್ ಅವ್ರಿಗೆ ಕೊಟ್ಟಿದ್ರು. ಹೀಗೆ 2019ರ ಪೂರ್ವದಲ್ಲಿ ಮ್ಯಾಕ್ಸಿಮಮ್ ಆಗಿ 3 ಜನರಿಗೆ ಕೊಡ್ತಿದ್ರು. ಈ 2024ರಲ್ಲಿ 5 ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಎಂಬ ವಿಷಯ ನಿಮಗೆ ಗೊತ್ತಿರಲಿ. ಇದ್ರ ಮೇಲೆ ಏನೇ ಪ್ರಶ್ನೆ ಬಂದರೂ ಕೂಡ ತಾವು 3 ಮತ್ತು 5 ಅಂತಕ್ಕಂಥ ಕನ್ಫ್ಯೂಷನ್ ನಿಮ್ದು ಹೋಗುತ್ತೆ. ಹಾಗಾದರೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಸ್ಟಾರ್ಟ್ ಮಾಡಿದರು ಅಂದರೆ 1954 ಜನವರಿ 2ಕ್ಕೆ ಈ ಪ್ರಶಸ್ತಿಯನ್ನು ಸ್ಟಾರ್ಟ್ ಮಾಡಿದರು. ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಭಾರತ ರತ್ನ ಪ್ರಶಸ್ತಿಗೆ ಯಾವುದೇ ರೀತಿಯ ನಗದು ಬಹುಮಾನ ಇರುವುದಿಲ್ಲ. ದೇವನಾಗರಿ ಲಿಪಿಯಲ್ಲಿ ಭಾರತ ರತ್ನ ಹಿಂಭಾಗದಲ್ಲಿ ಭಾರತದ ರಾಷ್ಟ್ರೀಯ ಚಿಹ್ನೆ ಮತ್ತು ಸತ್ಯಮೇವ ಜಯತೆ ಅಂತಕ್ಕಂಥ ಬರೆದ ಒಂದು ಪದಕವನ್ನು ಪ್ರದಾನ ಮಾಡಲಾಗುತ್ತೆ. ಜೊತೆಗೆ ಈ UPSC ಮತ್ತು KPSCಯಲ್ಲಿ ಈ ಪ್ರಶಸ್ತಿಗಳ ಬಗ್ಗೆ ಏನೇನು ಕೇಳ್ತಾರೆ ಅಂದರೆ, ಈ ಭಾರತ ರತ್ನ ಪ್ರಶಸ್ತಿಯನ್ನು ಎಷ್ಟು ಬಾರಿ ಸಸ್ಪೆಂಡ್ ಮಾಡಲಾಗಿತ್ತು ಅಂತ ಹೇಳ್ತಾರೆ. 2 ಬಾರಿ ಭಾರತ ರತ್ನ ಪ್ರಶಸ್ತಿಯನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಜೊತೆಗೆ ಆರ್ಟಿಕಲ್ 18 ಕ್ಲಾಸ್ 1ಗೆ ಮತ್ತು ಭಾರತ ರತ್ನಕ್ಕೆ ಒಂದು ಸಂಬಂಧ ಇದೆ. ಭಾರತ ರತ್ನ ಪ್ರಶಸ್ತಿಗಳು ಬಿರುದುಗಳು ಅಲ್ಲ, ಇವು ರಾಷ್ಟ್ರೀಯ ಪುರಸ್ಕಾರಗಳು ಅಂತಕ್ಕಂತಹ ತೀರ್ಪನ್ನು 1996ರಲ್ಲಿ ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇವರ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದಂತ ತೀರ್ಪು ಕೊಡ್ತು. ಹಾಗಾಗಿ ಸಸ್ಪೆಂಡ್ ಮಾಡಿರ್ತಕ್ಕಂಥ ಭಾರತ ರತ್ನಗಳು ಮತ್ತೆ ಚಾಲ್ತಿಯನ್ನು ಪಡಿತು. ಹಾಗಾದರೆ ಈ ಭಾರತ ರತ್ನ ಪ್ರಶಸ್ತಿಗಳು ಏನಪ್ಪ? ಇವು ಶೀರ್ಷಿಕೆಗಳು, ಇವು ರಾಷ್ಟ್ರೀಯ ಪುರಸ್ಕಾರಗಳು, ಬಿರುದುಗಳಲ್ಲ ಅಂತಕ್ಕಂಥದ್ದು ಕನ್ಸೆಪ್ಟನ್ನು ತಾವಿಲ್ಲಿ ತಿಳ್ಕೋಬೇಕು. ಜೊತೆಗೆ ಯಾರು ಭಾರತ ರತ್ನ ಪ್ರಶಸ್ತಿಯನ್ನು ಪಡಿತಾರೋ ಅವರ ಹೆಸರಿನ ಮುಂದೆ ಅವುಗಳನ್ನ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂತ ಬಳಸ್ತಕ್ಕದ್ದಲ್ಲ. ಇದು ಗೌರವಾನ್ವಿತ ಪುರಸ್ಕಾರಗಳು, ರಾಷ್ಟ್ರೀಯ ಪುರಸ್ಕಾರಗಳು ಅಂಥೇಳಿ ಮಾತ್ರ ಇದು ಸೀಮಿತ ಆಯಿತು. ಈ ಪ್ರಶಸ್ತಿಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. 1992ನೇ ಇಸ್ವಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮರಣೋತ್ತರವಾಗಿ ನೀಡಲಾಗಿತ್ತು. ಆದರೆ ಅವರ ಕುಟುಂಬದವರು ಈ ಪ್ರಶಸ್ತಿಯನ್ನು ತಿರಸ್ಕರಿಸಿದರು. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಈ ಏನು ಪ್ರಶಸ್ತಿ ವಿಜೇತರಿದಾರಲ್ಲ, ಇವರು
ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಅಂತಕ್ಕಂಥದ್ದೊಂದು ಬರುತ್ತೆ. ಈ ದೇಶದಲ್ಲಿ ದೊಡ್ಡವರು ಯಾರು ಅಂತ ಬರುತ್ತೆ. 1 ನಂಬರ್ದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರ್ತಾರೆ, 2 ನಂಬರ್ ಯಾರು ಬರ್ತಾರೆ, 3 ನಂಬರ್ ಯಾರು ಬರ್ತಾರೆ, 4 ನಂಬರ್ ಯಾರು ಬರ್ತಾರೆ. ಇದನ್ನೇ ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಅಂತ ಕರಿತೀವಿ. ಇದನ್ನು ನೀವು ಚಾರ್ಟನ್ನು ಯಾವುದಾದ್ರೂ ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೇಕು. ಇದನ್ನು ಪ್ರಶ್ನೆ ಕೇಳ್ತಾರೆ. ಇಂಥ ಒಂದು ಚಾರ್ಟ್ನಲ್ಲಿ ಈ ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು ಎಷ್ಟನೇ ಸಂಖ್ಯೆ ಬರ್ತಾರೆ ಅಂದರೆ 7A ಇವರು ಬರ್ತಾರೆ. ಹಾಗಾದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಅತ್ಯಂತ ಚಿಕ್ಕ ವ್ಯಕ್ತಿ ಯಾರು ಅಂತ ಕೇಳ್ಬೋದು ನಿಮಗೆ. ದಟ್ ಈಸ್ ಸಚಿನ್ ತೆಂಡೂಲ್ಕರ್ ಅವರು 2014ನೇ ಇಸ್ವಿಯಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದರು. ಆಗ ಅವರಿಗೆ 40 ವರ್ಷ ಆಗಿತ್ತು. ಈಗ ಅವರಿಗೆ 50 ವರ್ಷ ಆಗಿದೆ. ಅದೇ ರೀತಿಯಾಗಿ ನೀವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರಾರು, ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಧಾನಿಗಳಾರು, ಭಾರತ ರತ್ನ ಪ್ರಶಸ್ತಿ ಪಡೆದ ರಾಷ್ಟ್ರಪತಿಗಳಾರು, ಅದೇ ರೀತಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮಹಿಳೆಯರಾರು, ಈ ಲಿಸ್ಟನ್ನು ಮಾಡಿಟ್ಕೋಬೇಕು. ಬಟ್ ಇವತ್ತಿನ ಈ ಒಂದು ಟಾಪಿಕ್ನ ಕ್ವಶನ್ ಕೇಳ್ತೀನಿ, ಕಮೆಂಟ್ ಬಾಕ್ಸ್ದಲ್ಲಿ ಉತ್ತರ ಹಾಕಬೇಕು. ಕರ್ನಾಟಕದಿಂದ 3 ಜನರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕದ 3 ಜನರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಆ 3 ಜನರ ಹೆಸರನ್ನ ಇಮಿಡಿಯೇಟ್ ಆಗಿ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಹಾಕಿ. ಬೇಗನೆ ಕಮೆಂಟ್ ಹಾಕಿದವರನ್ನ ಅಪ್ರಿಷಿಯೇಟ್ ಮಾಡಲಾಗುವುದು. ಥ್ಯಾಂಕ್ ಯು.